ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮಂಗಳವಾರದ ವ್ಲಾಗ್ ಇದು. ವರ್ಷದ ಕೊನೆಯ ದಿನ ವ್ಲಾಗ್ ಮಾಡ್ತಾ ಇರೋದು. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವರ್ಷ 2024 ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ತುಂಬ ಫಾಸ್ಟಾಗಿ ಬಂದ್ಬಿಟ್ಟಿತ್ತು. ಟೈಮ್ ಅನ್ನೋದು ಯಾರಿಗೋಸ್ಕರನೂ ಕಾಯೋದಿಲ್ಲ, ಫಾಸ್ಟಾಗಿ ಓಡ್ತಾನೇ ಇರುತ್ತೆ. ನಾವು ಅದ್ರ ಜೊತೆ ಹೋಗ್ತಾ ಇರಬೇಕು ಅಷ್ಟೇ. ಆದರೆ ನಮ್ಮ ದಿನಗಳು ಹೇಗೆ ಹೋಗ್ತಾ ಇದೆ, ನಾವೇನು ಮಾಡ್ತಾಯಿದ್ದೀವಿ, ಏನು ಮಾಡ್ತೀವಿ ಮುಂದೆ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. 2024 ನಾವು ಅಂದ್ಕೊಂಡಿದ್ದು ಕೆಲವೊಂದು ಆಗಲಿಲ್ಲ. ಆದ್ರೂ ಕೆಲವೊಂದು ಹೊಸ ಥರ ನಡೀತಾ ಇದೆ. ಕೆಲವೊಂದು ಸಲ ನಾವು ಮಾಡೋದೇ ಒಂದು, ಅದು ಆಗೋದೇ ಒಂದು, ನಾವು ಅಂದ್ಕೊಳ್ಳೋದೇ ಇನ್ನೊಂದು ಆಗ್ಬಿಡುತ್ತೆ. ಎಲ್ಲನೂ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀವಿ ನಾವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷದಲ್ಲಿ ನಮಗೆ ಸಕ್ಸಸ್ ಎಷ್ಟಾಗಿದೆ, ಫೇಲ್ಯೂರ್ ಎಷ್ಟಾಗಿದೆ, ಎಲ್ಲಿ ನಾವು ಎಡವಿದ್ದೀವಿ, ಯಾವ ರೀತಿ ಮಿಸ್ಟೇಕ್ಗಳನ್ನ ಮಾಡಿದ್ದೀವಿ ಅನ್ನೋದು ಈ ವರ್ಷದ ಕೊನೆಯ ದಿನ ನನಗೆ ನೆನಪಾಗುತ್ತೆ. ನಿಮ್ಗೆ ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಟ ಸಾಮಾನು ಏಯ್ ಬಿಡು, ಹಂಗೆ ತಿರುಗಿಸ್ಬೇಡ ಕಣಮ್ಮ. ಇವತ್ತು ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಟೊಮೆಟೊ ಕುರ್ಮಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಮಾಡುವಾಗ ಒಂದೊಂದು ಸಲ ಏನೆಲ್ಲ ಸೇರಿಸ್ಕೊಳ್ತೀನಿ ಅಕ್ಕಿ ಜೊತೆ ಅಂದರೆ, ನಾನು ಮೆಂತ್ಯ, ಸಬ್ಬಕ್ಕಿ, ಉದ್ದಿನಬೇಳೆ, ಸೋಯಾ ಕಾಳುಗಳು, ಅವಲಕ್ಕಿ ಅದೆಲ್ಲ ಸೇರಿಸ್ಕೊಂಡಿರ್ತೀವಿ. ಆದ್ರೂ ಕೆಲವೊಂದು ಸಲ ಚೆನ್ನಾಗೇ ಬಂದಿರಲ್ಲ ಇಡ್ಲಿ. ಕೆಲವೊಂದು ಸಲ ಏನೂ ಹಾಕಿರೋದೇ ಇಲ್ಲ, ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ ಅಷ್ಟೇ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಈ ಇಡ್ಲಿ ಜೊತೆ ನಾನು ಟೊಮೆಟೊ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಒಂದು 6-7, 1 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಗೋಡಂಬಿ ಒಂದು 6-7 ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಸೋಂಪು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಳ್ದಿರ ರುಬ್ಕೋಬೇಕಾಗುತ್ತೆ. ಮೊದಲಿಗೆ ನೀರು ಹಾಕ್ಕೊಳ್ದಿರ ರುಬ್ಬೋದು ಏನಕ್ಕೆ ಅಂದರೆ, ಅದು ಒಂದು ಕಡೆಯಿಂದ ಫುಲ್ಲು ಪುಡಿಯಾಗಿಬಿಡುತ್ತೆ. ಆನಂತರ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ಟೊಮೆಟೊ ಕುರ್ಮಾ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟೊಮೆಟೊ, ಈರುಳ್ಳಿ ಅಷ್ಟೇ ಹಾಕಿದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಇಡ್ಲಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಈವನ್ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟೊಮೆಟೊ, ಈರುಳ್ಳಿ ಹೆಚ್ಚಿದ್ದಾಗಿದ್ದ ನಂತರ ನಾನು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಪಲಾವ್ ಎಲೆ ಸೇರಿಸ್ಕೊಂಡು ಹಚ್ಚಿರೋ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಏನು ಫ್ರೈ ಆಗೋ ಹಾಗಿಲ್ಲ, ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ಬಾಯಿಗೆ ಸ್ವಲ್ಪ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಂತರ ಹಚ್ಚಿಟ್ಕೊಂಡಿರೋ 3 ಟೊಮೆಟೊನ ಸೇರಿಸ್ಕೊಂಡು, ನಿಮಗೆ ಬೇಕಿದ್ದರೆ ಇನ್ನೂ ಟೊಮೆಟೊ ಆ್ಯಡ್ ಮಾಡ್ಕೋಬೋದು. ನಾನು ಈ ಕ್ವಾಂಟಿಟಿನ 4-5 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದನ್ನೇ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ, ಟೊಮೆಟೊ, ಮಸಾಲೆ ಏನು ರುಬ್ಬಿದ್ದೀವಿ ಅದನ್ನೆಲ್ಲ. ಈರುಳ್ಳಿ, ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಪೌಡರ್ಗಳನ್ನೆಲ್ಲ ಸೇರಿಸೋವಾಗ ಗ್ಯಾಸ್ ಉರಿನ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಸೀದೋಗೋ ಚಾನ್ಸಸ್ಸು ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಮಸಾಲ ಯಾವುದನ್ನು ಹುರ್ಕೊಂಡಿಲ್ಲ ನಾವು, ಹಾಗೆ ಹಸಿದೇನೆ ರುಬ್ಬಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ ಇದು. ನಂತರ ಇದಕ್ಕೆ ನಿಮ್ಗೆ ಎಷ್ಟು ಬೇಕು ನೀರು ಆ್ಯಡ್ ಮಾಡ್ಕೋಬೋದು. ಇಡ್ಲಿ, ದೋಸೆಗಾದರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ.
ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಈ ಕಡೆ ಇಡ್ಲಿ ಕೂಡ ರೆಡಿ ಆಯಿತು ನೋಡಿ. 5 ನಿಮಿಷ ಆದಮೇಲೆ ಇದು ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇದು ಸ್ಟವ್ ಆಫ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದ್ರಿಂದ. ಇದು ಗೀ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ಕಲ್ತ್ಕೊಂಡ್ರೆ ನೀವು ಎಲ್ಲ ರೆಸಿಪಿಗಳಿಗೂ ಹೊಂದ್ಕೊಳ್ಳುತ್ತೆ. ಇದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ನಮ್ಮದು ಸ್ನಾನ ಕೆಲಸ ಎಲ್ಲ ಮುಗೀತು, ಅಡುಗೆ ಕೆಲಸ ಇಲ್ಲ. ಯಾಕೋ ಮಂಡಿ ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಯಾಕೆ ಅಂತ ನೋಡಿದಾಗ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ಕಾಲ ಮೇಲೆ ಪಾಪುನ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ತೀಯಲ್ವಾ, ಅದಕ್ಕೋಸ್ಕರ ಆ ಥರ ಬರ್ತಾಯಿದೆ. ಕಾಲು ಸಪೋರ್ಟ್ಗೆ ಒಂದು ಟೇಬಲ್ ತಂದು ಕೊಡ್ತೀನಿ, ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿಸು, ಸರಿ ಹೋಗ್ಬಿಡುತ್ತೆ ಅಂತ ಇವತ್ತು ಊಟಕ್ಕೆ ಬಂದಾಗ ಊಟದ ಟೈಮಲ್ಲಿ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ಕುರ್ಚಿ ಒಂದು ಬೇಕಾಗಿತ್ತು ಪ್ಲಾಸ್ಟಿಕ್ಕಿಂದು, ಅದನ್ನು ಕೂಡ ತಂದಿದ್ದಾರೆ. ನಾನು ಪಾಪುಗೆ ಸ್ನಾನ ಮಾಡಿಸುವಾಗ ಕುತ್ಕೊಳ್ಳೋವಾಗ ಒಂದು ಟೇಬಲ್ ಹಾಕ್ಕೋತೀನಿ, ಕಾಲ ಹತ್ರ ಒಂದು ಟೇಬಲ್ ಹಾಕ್ಕೋತೀನಿ. ಮಲಗಿಸ್ಕೊಂಡಾಗ ಮಂಡಿ ಹತ್ರ ಪ್ರೆಷರ್ ಬೀಳುತ್ತೆ, ಅದಕ್ಕೋಸ್ಕರ ಮಂಡಿ ಹತ್ರ ಕೂಡ ಒಂದು ಟೇಬಲ್ ಹಾಕ್ಕೊಂಡು ನೋಡು, ಕಡಿಮೆ ಆಗಿಬಿಡುತ್ತೆ ನಿನಗೆ ಮಂಡಿ ನೋವು ಅಂತ ಹೇಳ್ತಾಯಿದ್ರು. ಮಧ್ಯಾಹ್ನದ ಊಟಕ್ಕೆ ಇಡ್ಲಿ ಜೊತೆ ನಾನು ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ. ರೆಸಿಪಿನ ಇನ್ನೊಂದು ದಿನ ಶೇರ್ ಮಾಡ್ತೀನಿ. ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ನು. ಅಕ್ಕ ಬಂದಿದ್ದರು ಕೇಕ್ ತೊಗೊಂಡು ನನ್ನ ಮಗಳ ಹತ್ರ ಕಟ್ ಮಾಡಿಸ್ಬೇಕು ಅಂತ. ಅಕ್ಕ ಅಂದರೆ ಹಸ್ಬೆಂಡ್ ಅವರ ಅಕ್ಕ, ನಾನು ಹಾಗೆ ಕರೆಯೋದು ಅಕ್ಕ ಅಂತ. ಇನ್ನು ತೃಪ್ತಿ ನಮ್ಮ ಅಕ್ಕನ ಮಗಳು. ನ್ಯೂ ಇಯರ್ನ ಎಲ್ಲರೂ ಸೇರಿಕೊಂಡು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.